ಹೇಳಿ ಈ ವರ್ಷದ ಬರ್ತಡೆಗೆ ಯಾರ್ಯಾರು ದೊಡ್ಡ ವ್ಯಕ್ತಿಗಳು ಬರ್ತಾರೆ? ನಾವೀಗಾಗಲೇ ರಾಜ್ಯ ಮಟ್ಟದ ಎಲ್ಲ ನಾಯಕರಿಗೂ ಕೂಡ ಎಲ್ಲ ಕಾರ್ಯಕರ್ತರು ಖುದ್ದಾಗಿ ತೆರಳಿ ನಾವು ಆಹ್ವಾನವನ್ನು ಕೊಟ್ಟಿದ್ದೀವಿ. ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಆಗ್ಬೋದು, ಆರ್ ಅಶೋಕ್ ಅವರಾಗ್ಬೋದು, ಯಡಿಯೂರಪ್ಪಾಜಿಯವರಾಗ್ಬೋದು, ಛಲವಾದಿ ನಾರಾಯಣಸ್ವಾಮಿ ಅವರಾಗ್ಬೋದು, ನಮ್ಮ MP ಅವರು ಸುಧಾಕರ್ ಅವರಾಗ್ಬೋದು, ಎಲ್ಲರೂ ಕೂಡ ಬರ್ತಾಯಿದ್ದಾರೆ. ಮುಖ್ಯವಾಗಿ ನಮ್ಮ ಕ್ಷೇತ್ರದ ಪ್ರತಿ ಹಳ್ಳಿಯಿಂದ ಎಲ್ಲ ಮಾತೆಯರಿರ್ಬೋದು, ಎಲ್ಲ ನಮ್ಮ ಕಾರ್ಯಕರ್ತರು ಇರ್ಬೋದು, ಇದೊಂಥರ ಹಬ್ಬದ ರೀತಿಯಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಕಳೆದ 18 ವರ್ಷದಿಂದ ಶಾಸಕರ ಹುಟ್ಟುಹಬ್ಬವನ್ನು ಹೆಸರಿಗೆ ಹುಟ್ಟುಹಬ್ಬವನ್ನು ಅನ್ಕೋತೀವಿ. ಆದರೆ ಇಲ್ಲಿ ವಿವಿಧ ಫಲಾನುಭವಿಗಳಿಗೆ ಎಲ್ಲ ಸವಲತ್ತುಗಳನ್ನು ವಿತರಣೆ ಮಾಡುವಂಥದ್ದು ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯ ಶಿಬಿರ ಇರ್ಬೋದು, ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ನಾವು ಅದ್ದೂರಿಯಾಗಿ ಎಲ್ಲ ಕಾರ್ಯಕರ್ತರ ಸಮ್ಮಿಲನವನ್ನು ಇವತ್ತು ಇಲ್ಲಿ ಮಾಡ್ತಾಯಿದ್ದೀವಿ. ಇದೇ 24ನೇ ತಾರೀಕು ಮತ್ತಷ್ಟು ನಮ್ಮ ಕ್ಷೇತ್ರದ ಜನ ಎಲ್ಲರೂ ಕೂಡ ಬಂದು MLA ಅವರಿಗೆ ಅವತ್ತು ಆಶೀರ್ವಾದ ಮಾಡಬೇಕು. ನಮ್ಮ ಶಾಸಕರು ಮತ್ತಷ್ಟು ಕಾಲ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸಿ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವರಾಗಿ ನಮ್ಮ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ದೇವರು ಒದಗಿಸ್ಕೊಡ್ಲಿ. ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಕರ್ತರೆಲ್ಲರೂ ಕೂಡ ಸಜ್ಜಾಗಿದ್ದೀವಿ. ಇವತ್ತು ಪೂರ್ವಭಾವಿ ಸಭೆ ಇದೆ. ಅಂದರೆ ನಾವು ಎಷ್ಟು ಯೂನಿಟ್ ರಕ್ತವನ್ನು ಕಲೆಕ್ಟ್ ಮಾಡಬೇಕು, ಯಾವ್ಯಾವ ಸವಲತ್ತುಗಳನ್ನು ಯಾರ್ಯಾರಿಗೆ ತಲುಪಿಸ್ಬೇಕು, ಮುಖ್ಯವಾಗಿ ಕಾರ್ಯಕರ್ತರನ್ನು ಯಾವ ರೀತಿ ನಾವು ಜಮಾವಣೆಗೊಳಿಸಬೇಕು ಅಂತೇಳಿ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಹೇಳಿ ಈ ವರ್ಷದ ಬರ್ತಡೆಗೆ ಯಾರ್ಯಾರು ದೊಡ್ಡ ವ್ಯಕ್ತಿಗಳು ಬರ್ತಾರೆ? ನಾವೀಗಾಗಲೇ ರಾಜ್ಯ ಮಟ್ಟದ ಎಲ್ಲ ನಾಯಕರಿಗೂ ಕೂಡ ಎಲ್ಲ ಕಾರ್ಯಕರ್ತರು ಖುದ್ದಾಗಿ ತೆರಳಿ ನಾವು ಆಹ್ವಾನವನ್ನು ಕೊಟ್ಟಿದ್ದೀವಿ. ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಆಗ್ಬೋದು, ಆರ್ ಅಶೋಕ್ ಅವರಾಗ್ಬೋದು, ಯಡಿಯೂರಪ್ಪಾಜಿಯವರಾಗ್ಬೋದು, ಛಲವಾದಿ ನಾರಾಯಣಸ್ವಾಮಿ ಅವರಾಗ್ಬೋದು, ನಮ್ಮ MP ಅವರು ಸುಧಾಕರ್ ಅವರಾಗ್ಬೋದು, ಎಲ್ಲರೂ ಕೂಡ ಬರ್ತಾಯಿದ್ದಾರೆ. ಮುಖ್ಯವಾಗಿ ನಮ್ಮ ಕ್ಷೇತ್ರದ ಪ್ರತಿ ಹಳ್ಳಿಯಿಂದ ಎಲ್ಲ ಮಾತೆಯರಿರ್ಬೋದು, ಎಲ್ಲ ನಮ್ಮ ಕಾರ್ಯಕರ್ತರು ಇರ್ಬೋದು, ಇದೊಂಥರ ಹಬ್ಬದ ರೀತಿಯಲ್ಲಿ ನಾವು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ಕಳೆದ 18 ವರ್ಷದಿಂದ ಶಾಸಕರ ಹುಟ್ಟುಹಬ್ಬವನ್ನು ಹೆಸರಿಗೆ ಹುಟ್ಟುಹಬ್ಬವನ್ನು ಅನ್ಕೋತೀವಿ. ಆದರೆ ಇಲ್ಲಿ ವಿವಿಧ ಫಲಾನುಭವಿಗಳಿಗೆ ಎಲ್ಲ ಸವಲತ್ತುಗಳನ್ನು ವಿತರಣೆ ಮಾಡುವಂಥದ್ದು ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಆರೋಗ್ಯ ಶಿಬಿರ ಇರ್ಬೋದು, ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ನಾವು ಅದ್ದೂರಿಯಾಗಿ ಎಲ್ಲ ಕಾರ್ಯಕರ್ತರ ಸಮ್ಮಿಲನವನ್ನು ಇವತ್ತು ಇಲ್ಲಿ ಮಾಡ್ತಾಯಿದ್ದೀವಿ. ಇದೇ 24ನೇ ತಾರೀಕು ಮತ್ತಷ್ಟು ನಮ್ಮ ಕ್ಷೇತ್ರದ ಜನ ಎಲ್ಲರೂ ಕೂಡ ಬಂದು MLA ಅವರಿಗೆ ಅವತ್ತು ಆಶೀರ್ವಾದ ಮಾಡಬೇಕು. ನಮ್ಮ ಶಾಸಕರು ಮತ್ತಷ್ಟು ಕಾಲ ನಮ್ಮ ಕ್ಷೇತ್ರವನ್ನು ಪ್ರತಿನಿಧಿಸಿ ಮುಂದಿನ ಸಚಿವ ಸಂಪುಟದಲ್ಲಿ ಸಚಿವರಾಗಿ ನಮ್ಮ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ದೇವರು ಒದಗಿಸ್ಕೊಡ್ಲಿ. ಆ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಕರ್ತರೆಲ್ಲರೂ ಕೂಡ ಸಜ್ಜಾಗಿದ್ದೀವಿ. ಇವತ್ತು ಪೂರ್ವಭಾವಿ ಸಭೆ ಇದೆ. ಅಂದರೆ ನಾವು ಎಷ್ಟು ಯೂನಿಟ್ ರಕ್ತವನ್ನು ಕಲೆಕ್ಟ್ ಮಾಡಬೇಕು, ಯಾವ್ಯಾವ ಸವಲತ್ತುಗಳನ್ನು ಯಾರ್ಯಾರಿಗೆ ತಲುಪಿಸ್ಬೇಕು, ಮುಖ್ಯವಾಗಿ ಕಾರ್ಯಕರ್ತರನ್ನು ಯಾವ ರೀತಿ ನಾವು ಜಮಾವಣೆಗೊಳಿಸಬೇಕು ಅಂತೇಳಿ ಇವತ್ತು ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಎಲ್ಲರೂ ಇಲ್ಲಿ ಸೇರಿದ್ದೀವಿ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾಯಿದ್ದೀನಿ.